ಡಿಜಿಟಲ್ ಚಾನೆಲ್ನ ಎಲ್ಲ ವೀಕ್ಷಕ ಬಾಂಧವರಿಗೂ ನಾನು ನಿಮ್ಮ ಆರ್ಜೆ ಮಂಜು ಮಾಡುವಂಥ ನಮಸ್ಕಾರಗಳು ಹಾಗೂ ಮತ್ತೊಮ್ಮೆ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ನವರಾತ್ರಿ ಅಂಗವಾಗಿ ವಿಶೇಷವಾಗಿ ನಾವು ನಡೆಸ್ತಾ ಇರುವಂತಹ ಕಾರ್ಯಕ್ರಮ ದಸರಾ ದರ್ಬಾರ್ನ ದೇವಿ ದರ್ಶನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈ ನಮ್ಮ ಕಲಬುರಗಿಯ ಮಾರುಕಟ್ಟೆ ಪ್ರದೇಶದಲ್ಲಿರುವಂತಹ ಹಳೆ ಭೋವಿಗಲ್ಲಿಯಲ್ಲಿ ಇರುವಂತಹ ಆನಂದಿ ಅಂಬಾಬಾಯಿ ದೇವಸ್ಥಾನದ ಹತ್ತಿರ. ಇಲ್ಲಿ ಕೂಡ ಪ್ರತಿ ವರ್ಷ ನವರಾತ್ರಿ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಜೊತೆಗೆ ಭಕ್ತರ ಸಂಖ್ಯೆ ಸಾಕಷ್ಟು ಇರುತ್ತೆ. ನಾವು ಬರೋಷ್ಟರಲ್ಲಿ ಇಲ್ಲಿ ಆರತಿ ಕೂಡ ನಡೀತಾ ಇತ್ತು. ಹೀಗಾಗಿ ಜಾಸ್ತಿ ಟೈಮನ್ನು ನಾವು ವೇಸ್ಟ್ ಮಾಡದೇನೆ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಆ ಆನಂದಿ ಅಂಬಾಬಾಯಿಯ ದರ್ಶನವನ್ನು ಪಡ್ಕೊಳ್ಳೋಣ. ಓಂ ಜಯ ಜಗದೀಶ್ವರಿ ಶ್ರೀ ಗೌರಿ ಅನ್ನದಾನೇಶ್ವರಿ ದೇವಿ ಅನ್ನದಾನೇಶ್ವರಿ ದೇವಿ ಭುವನ ಮನೋಹರಿ ಪರಿಪಾಲಿಸು ಈಶ್ವರಿ. ಬ್ರಹ್ಮನ ಶಾಪದಿಯಂದು ಹರನು ನೊಂದಿರಲು ಶಿವನು ನೊಂದಿರಲು ಧಾನ್ಯದ ಭಿಕ್ಷೆಯ ನೀಡಿ ಧಾನ್ಯದ ಭಿಕ್ಷೆಯ ನೀಡಿ ಶಾಪವ ಕಳೆದವಳೇ ಓಂ ಜಯ ಜಗದೀಶ್ವರಿ. ಹಸಿವನು ನೀಗಿಸಿ ನರರ ತಾಪವ ಕಳೆದವಳೇ ಪರಿತಾಪವ ಕಳೆದವಳೇ ಮಾತೃ ಸ್ವರೂಪಳೆ ಶರಣು ಮಾತೃ ಸ್ವರೂಪಳೆ ಶರಣು ಅನ್ನಪೂರ್ಣೇಶ್ವರಿ. ಓಂ ಜಯ ಜಗದೀಶ್ವರಿ. ಸಕಲ ಚರಾಚರದೊಡತಿ ಪಾರ್ವತಿ ಶ್ರೀ ಗೌರಿ ಶುಭ ಮಂಗಳೆ ಶ್ರೀ ಗೌರಿ ಭಾಗ್ಯದಾತೆ ಜಗ ಭರಿತೆ ಭಾಗ್ಯದಾತೆ ಜಗ ಭರಿತೆ ಸಕಲ ಸೌಖ್ಯದಾತೆ ಓಂ ಜಯ ಜಗದೀಶ್ವರಿ. ಸಿದ್ಧ ಸುರಾಸುರ. ವೀಕ್ಷಕರೇ, ಸದ್ಯ ಈ ಆನಂದಿ ಅಂಬಾಬಾಯಿ ದೇವಸ್ಥಾನದಲ್ಲಿರುವಂತಹ ಭೋವಿ ಸಮಾಜದ ಬಾಂಧವರು ನನ್ನ ಜೊತೆಗಿದ್ದಾರೆ. ಅವರಿಂದ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರುಕ್ಕಯ್ಯ ಎಂ ತಾಂಡ್ರುಕ್ಕರ್. ಸರ್, ಈ ಒಂದು ದೇವಸ್ಥಾನ ತುಂಬ ಹಳೆಯದು ಅಂತ ಕೇಳ್ಪಟ್ಟಿದ್ದೀವಿ. ಸೊ ಹೀಗಾಗಿ ಈ ದೇವಸ್ಥಾನದ ಇತಿಹಾಸ, ಈ ದೇವಿ ಮಹಾತ್ಮೆ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಈ ದೇವಸ್ಥಾನ ಆನಂದಿ ಅಂಬಾಬಾಯಿ ದೇವಸ್ಥಾನ ಸುಮಾರು 800 ವರ್ಷಗಳ ಹಿಂದೆ ಪ್ರತಿಷ್ಠಾಪಿಸಲಾಗಿತ್ತು. ಅಲ್ಲಿಂದ ಇಲ್ಲಿವರೆಗೆ ನಮಗೂ ತಿಳಿದ ಮಟ್ಟಿಗೆ ಸುಮಾರು ವರ್ಷಗಳಿಂದ ನಾವು ಚಿಕ್ಕವರಿದ್ದಾಗಲೂ ಅದಕ್ಕಿಂತ ಮೊದಲು ನವರಾತ್ರಿ ನಾಡಹಬ್ಬ, ಈ ನವರಾತ್ರಿ ಉತ್ಸವ ನಮ್ಮ ಭೋವಿ ಸಮಾಜ ಜನ ಹುಮ್ಮಸ್ಸಿನಿಂದ ಬಹಳ ಅದ್ಧೂರಿಯಾಗಿ ನಾಡ್ಕೊತ ಬಂದೀವಿ. ಇದರಲ್ಲಿ 9 ನವರಾತ್ರಿ ದಿವಸ ಪ್ರಸಾದ ವಿತರಣೆ ಇನ್ನಿತರ ಕಾರ್ಯಕ್ರಮ ಯಾವುದು ಮಾಡ್ತೀವಿ. ಅಲ್ಲಿಂದ ಹುಣ್ಣಿಮೆ ದಿವಸ ಅಂದರೆ ಪ್ರಸಾದ ಮಹಾಪ್ರಸಾದ ಅಂತೇಳಿ ಕೂಡ ಮಾಡ್ತೀವಿ. ಅದು ರಾತ್ರಿ ಭಜನೆ ಕಾರ್ಯಕ್ರಮ ಇನ್ನಿತರ ಸಂಗೀತ ಕಾರ್ಯಕ್ರಮಗಳನ್ನು ನೆರವೇರಿಸ್ತೀವಿ. ಅದರಲ್ಲಿ ಈಗ ಸದ್ಯ ಅಂತೂ ಅಲಂಕಾರ ಮಾಡಿದ್ದೀರಾ, ಬೇರೆ ರೂಪದಲ್ಲಿ ಕಾಣಿಸ್ತಾ ಇದ್ದಾಳೆ. ಸಾಮಾನ್ಯವಾಗಿ ಅಲಂಕಾರ ಇಲ್ಲದೆ ಇರೋ ಸಂದರ್ಭದಲ್ಲಿ ಮೂರ್ತಿಯ ಒಂದು ರಚನೆ ಯಾವ ರೀತಿ ಇದೆ ಅಂತ ಹೇಳ್ತೀರಾ? ಕರಿ ಶಿಲ್ಪ, ಕಪ್ಪು ಬಣ್ಣ ಶಿಲ್ಪ, ಪಟಿಕದ ಶಿಲ್ಪದ ಹಾಗೆ ಇದೆ. ಒಳ್ಳೆಯ ಮೂರ್ತಿ ಅಂದರೆ ನಮ್ಮ ಎದುರಿಗೆ ತಾಯಿ ಸಾಕ್ಷಾತ್ ನಿಂತಿರುವ ಹಾಗೆ ಕಾಣುತ್ತೆ. ಅದರಲ್ಲಿ ತ್ರಿಶೂಲ, ಗದಾ, ಚಕ್ರ ಎಲ್ಲ, ಕತ್ತಿ ಎಲ್ಲನೂ ಸಿಂಹದ ಮೇಲೆ ಸವಾರಿ ಮಾಡಿರುವಂಥ ಒಂದು ತಾಯಿಯ ಅದ್ಭುತ ನಮ್ಮ ಕಣ್ಣಿಗೆ ಕಾಣ್ತಾ ಇತ್ತು. ಈಗ ಈ ಭವಾನಿಯ ಒಂದು ಮೂರ್ತಿ ಪಕ್ಕದಲ್ಲೇ ಶನೇಶ್ವರ ಮಹಾರಾಜರದ ಒಂದು ಮೂರ್ತಿ ಇದೆ, ಅದರದ್ದೇನು ವಿಶೇಷತೆ ಅಂತ? ಶನಿ ಮಹಾರಾಜರ ಮೂರ್ತಿ ಬಹಳ ಪುರಾತನವಾದದ್ದು. ಅದು ಕೂಡ ಅದಕ್ಕೆ ದೊಡ್ಡ ಇತಿಹಾಸ ಇದೆ. ಭಕ್ತಾದಿಗಳು ಶನಿವಾರ ದಿವಸ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿ ತಾವು ಏನೇ ಸಂಕಲ್ಪ ಮಾಡಿಕೊಂಡು ಬಂದಿರುತ್ತಾರೆ, ಅವರೆಲ್ಲ ಇಷ್ಟಾರ್ಥ ನೆರವೇರುತ್ತೆ. ಅದಕ್ಕಾಗಿ ನೂರಾರು ಜನ ಶನಿವಾರ ಎಲ್ಲರೂ ಬಂದು ದೇವರ ದರ್ಶನ ಮಾಡಿಕೊಂಡು ಹೋಗ್ತಾರೆ. ಓಕೆ, ಈಗ ನಾವು ನಿಂತಿದ್ದೀವಿ, ನಿಮ್ಮ ಪಕ್ಕದಲ್ಲಿ ಕೂಡ ಒಂದು ಗದ್ದಿಗೆ ತರ ಕಾಣಿಸ್ತಾ ಇದೆ. ಇದರದ ವಿಶೇಷತೆ ಏನು ಅಂತ ಹೇಳ್ತೀರಾ? ನವಗ್ರಹ, ನಾವು ತಾಯಿಯ ದರ್ಶನ ಮತ್ತು ದೇವಿಯ ದರ್ಶನ ಮತ್ತು ಶನೀಶ್ವರರ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕುವಾಗ ನವಗ್ರಹರ ಜೊತೆಯಲ್ಲಿ ನವಗ್ರಹ ಪ್ರದಕ್ಷಿಣೆ ಹಾಕ್ತೀವಿ. ಇದು ಪುರಾತನ, ಅದು ಕೂಡ ಪುರಾತನವಾದದ್ದು. ಹಿಂದಿನಿಂದಲೂ ಅದು ನಡ್ಕೊಂತ ಬಂದಿದ್ದೆ ಸಂಪ್ರದಾಯ.
ಓಕೆ, ಈಗ ಈ ಮೂರ್ತಿಯ ಹಿಂದ್ಗಡೆ ಇರುವಂತಹ ಒಂದು ಮರ ಏನಿದೆ ಅದು ಕೂಡ ಸುಮಾರು ವರ್ಷ ಹಳೆಯದು ಅಂತ ಹೇಳ್ತಾರೆ. ಸೊ ಎಷ್ಟು ವರ್ಷ ಹಳೆಯದು? ಬಹಳ ಸುಮಾರು 200 ವರ್ಷಗಳಿಂದ ಮೇಲ್ಪಟ್ಟವ್ರು ಕೂಡ 200 ವರ್ಷದಿಂದ ಹೇಳ್ತಾನೆ ಇದ್ದಾರೆ ಆ ಮರ ಇದೆ ಅಂತೇಳಿ. ಸುಮಾರು 300 ವರ್ಷಗಳ ಮರ ಇರಬಹುದು. ಈಗ ಇನ್ನೊಂದಂದ್ರೆ ವಿಶೇಷವಾಗಿ ಕೆಲವೊಂದು ಬಡಾವಣೆಗಳಲ್ಲಿ ಆದಿಶಕ್ತಿ ದುರ್ಗಾ ಮಾತೆ ಅಂತೂ ಇರೋದು ಒಬ್ಬಳೆ, ಆದ್ರೆ ಹಲವಾರು ಭಕ್ತರು ಬೇರೆ ಬೇರೆ ಹೆಸರಿನಿಂದ ಅವಳಿಗೆ ಪೂಜೆ ಮಾಡ್ತಾರೆ. ಇಲ್ಲಿ ಆನಂದಿ ಅಂಬಾಬಾಯಿ ಅಂತ ಹೆಸರಿದೆ. ಆ ಹೆಸರಿನ ಹಿಂದೆ ಏನು ಹಿಂದಿನ ಕಥೆ, ರೋಚಕತೆ? ಹಿಂದೆ ನಮ್ಮ ಹಿರಿಯರು ಆನಂದಿ ಅಂಬಾಬಾಯಿ ಅಂತಾನೆ ಹೇಳ್ಕೊಂತ ಬಂದಿದ್ರು. ಅದರಲ್ಲಿ ಮೂರ್ತಿಯ ಒಂದು ಅದರಲ್ಲಿ ವಿಶಿಷ್ಟ, ಈ ಮೂರ್ತಿಯ ವಿಶಿಷ್ಟ ಅದು ಕಪ್ಪು ಬಣ್ಣದ ಮೂರ್ತಿ. ಸದ್ಯ ಅಂತೂ ಈಗ ಈ ನಮ್ಮ ಈ ಗುಲ್ಬರ್ಗ ಭಾಗದಲ್ಲಿ ಇಂತಹ ಮೂರ್ತಿ ಇಲ್ಲೇ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರೆ ವೀಕ್ಷಕರೇ, ಇಲ್ಲಿಯ ಹಿರಿಯರು ಹೇಳುವ ಪ್ರಕಾರ ಈ ಒಂದು ದೇವಸ್ಥಾನಕ್ಕೆ, ಈ ಒಂದು ಮೂರ್ತಿಗೆ 100 ವರ್ಷದ ಇತಿಹಾಸ ಇದೆ. ಹೀಗಾಗಿ ಅಂತಹ ಒಂದು ಅದ್ಭುತ ಇತಿಹಾಸವುಳ್ಳಂತಹ ದೇವಸ್ಥಾನಕ್ಕೆ ಬಂದು ನಾವು ಕೂಡ ಪುನೀತರಾದಿವಿ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿಯ ಒಂದು ದೇವಿಗೆ ಆನಂದಿ ಅಂಬಾಬಾಯಿ ಅಂತ ಕರೀತಾರೆ. ಬಹುಶಃ ಹಿರಿಯರು ಈ ಒಂದು ಮೂರ್ತಿಯನ್ನು ನೋಡಿದ್ರೆ ಯಾವ ರೀತಿ ಮನುಷ್ಯನಿಗೆ ಆನಂದ ಉದ್ಭವ ಆಗುತ್ತೋ ಅದರ ರೀತಿ ಆ ಒಂದು ಮೂರ್ತಿಗೆ ಆನಂದಿ ಅಂಬಾಬಾಯಿ ಅಂತ ಹೆಸರಿಟ್ಟಿರ್ಬೋದು ಅಂತ ಮೇಲ್ನೋಟಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ. ಹೀಗಾಗಿ ಇಂತಹ ಒಂದು ಅದ್ಭುತ ಚರಿತ್ರೆ ಉಳ್ಳಂತಹ ಒಂದು ಭವಾನಿಯ ದೇವಸ್ಥಾನದ ದರ್ಶನ ಮಾಡಿ ನಾವು ಕೂಡ ಕೃತಾರ್ಥರಾದೆವು. ಮತ್ತೆ ನೀವು ಕೂಡ ಇಲ್ಲಿ ಒಂದ್ಸಲ ಭೇಟಿ ಕೊಟ್ಟು ಈ ದೇವಿ ದರ್ಶನ ಪಡೆದು ನಿಮ್ಮ ಮನಸ್ಸಿನಲ್ಲಿರುವಂತಹ ಇಚ್ಛೆಗಳನ್ನ ಪೂರ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದ್ಗಡೆ ಮತ್ತೊಂದು ದೇವಸ್ಥಾನದಲ್ಲಿ ದುರ್ಗಾ ಮಾತೆ ನಮಗೋಸ್ಕರ ಕಾಯ್ತಾ ಇದ್ದಾಳೆ. ಅವಳ ದರ್ಶನಕ್ಕಾಗಿ ನಾವು ಪ್ರಯಾಣವನ್ನ ಬೆಳೆಸೋಣ. ಅನ್ನಪೂರ್ಣೆ ಜನನಿ ಜಗದಂಗದಾತೆ ಜನನಿ ಅಂಧಕಾರವಾಣಿಗೆ ಅಂಧಕಾರವಾಣಿಗೆ ಬೆಳಕನು ಹರಿ. ವೀಕ್ಷಕರೇ, ಈಗ ನಾವು ಬಂದಿರೋದು ಭೋವಿಗಲ್ಲಿ ಮತ್ತು ಪುಟಾಣಿಗಲ್ಲಿಯ ಮಧ್ಯದಲ್ಲಿರುವಂತಹ ಶ್ರೀ ನಗರೇಶ್ವರ ದೇವಸ್ಥಾನದ ಎದುರುಗಡೆ. ಇಲ್ಲೂ ಕೂಡ ನವರಾತ್ರಿ ಅಂಗವಾಗಿ ವಿಶೇಷವಾದಂತಹ ಅಲಂಕಾರ ಮತ್ತು ಪೂಜೆಗಳನ್ನ ಆಯೋಜಿಸುತ್ತಾರೆ. ಹಾಗಾದ್ರೆ ಬನ್ನಿ, ಹೊರಗಡೆಯಿಂದ ಇಷ್ಟೊಂದು ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸ್ತಾ ಇರುವಂತಹ ಈ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿ ಆ ಗರ್ಭಗೃಹದಲ್ಲಿರುವಂತಹ ದೇವಿಯ ದರ್ಶನವನ್ನು ಪಡೆದುಕೊಳ್ಳೋಣ. दुर्गे दुर्गट भारी तुझ बिन संसारी अनाथ दाते अंबे करुणा विस्तारी वारी वारी जन्म मरणांते वारी हारी पडले आता संकट निवारी जय देवी जय देवी जय देवी जय देवी महिषासुरमर्दिनी सुरवरेश्वर वरदे तारक संजीवनी जय देवी जय देवी त्रिभुवन भुवनी पाहता तुझे ऐसी नाही चारी शमले परंतु न बोलवे काही साही विवाद करिता पडले प्रवाही ते तू भक्ता लागी पावसी लवलाही जय देवी जय देवी जय देवी जय देवी महिषासुरमर्दिनी सुरवरेश्वर वरदे तारक संजीवनी जय देवी जय देवी प्रसन्न वदने प्रसन्न होसी निज दासा क्लेशापासून सोडी तोडी भवपाशा अंबे तुझ वाचून कोण पुरविल आशा नरहर तल्लीन झाला पद पंकज लेशा जय देवी जय देवी जय देवी जय देवी महिषासुरमर्दिनी सुरवरेश्वर वरदे तारक संजीवनी
ವೀಕ್ಷಕರೇ, ಈ ನಗರೇಶ್ವರ ದೇವಸ್ಥಾನದ ಮೂಲೆ ಮೂಲೆಯಲ್ಲೂ ಕೂಡ ನಾವು ದೇವರ ವಿಗ್ರಹಗಳನ್ನ ಕಾಣಬಹುದು. ವಿಶೇಷವಾಗಿ ಒಬ್ಬ ದೇವರ ದರ್ಶನಕ್ಕೆ ಬಂದರೆ ಎಲ್ಲ ದೇವರ ದರ್ಶನವಾಗುವಂತಹ ಒಂದು ಅನುಕೂಲತೆಯನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ವಿಶೇಷ ಅಂದರೆ ಈ ಎಲ್ಲ ದೇವರ ವಿಗ್ರಹಗಳನ್ನು ಈ ಒಂದು ದೇವಸ್ಥಾನದ ಮೂಲೆ ಮೂಲೆ ನೋಡಿದ್ರು ಎಷ್ಟು ನೋಡಿದ್ರು ಇನ್ನೂ ನೋಡಬೇಕು ಅಂತ ಅನಿಸುತ್ತೆ, ಕಣ್ಣಿಗೆ ತೃಪ್ತಿ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇಂತಹ ಒಂದು ವಿಶೇಷತೆ ಇರುವಂತಹ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ, ಇಲ್ಲಿ ಒಂದು ಕಟ್ಟಡದ ಬಗ್ಗೆ, ಇಲ್ಲಿ ಒಂದು ಪದಾಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ, ಕೇಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಶ್ರೀಪಾದ್ ಮಾದಮ್ ಶೆಟ್ಟಿ. ಶ್ರೀಪಾದ್ ಅವರೇ, ನಿಜಕ್ಕೂ ಒಬ್ಬ ದೇವರ ದರ್ಶನಕ್ಕೆ ಅಂತ ಇಲ್ಲಿ ಒಳಗಡೆ ಬಂದರೆ ಸಾಕು, ಇಡೀ ಬ್ರಹ್ಮಾಂಡದಲ್ಲಿರುವಂಥ ಎಲ್ಲ ದೇವರ ದರ್ಶನ ಆಗುವಂಥ ಒಂದು ಅನುಕೂಲತೆ ಇಲ್ಲಿದೆ. ಏನು ವಿಶೇಷತೆ ಈ ಒಂದು ದೇವಸ್ಥಾನದ ಇತಿಹಾಸ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ನಗರೇಶ್ವರ ಟೆಂಪಲ್ಲು. ನಗರೇಶ್ವರ ಅಂದರೆ ಊರು, ನಗರದ ಎಲ್ಲ ದೇವರು ಇಲ್ಲೇ ಇದ್ದಾರೆ, ಅದಕ್ಕೆ ನಗರೇಶ್ವರ ಗುಡಿ. ಇಲ್ಲಿ ನಿಮಗೆ ಎಲ್ಲ ದೇವರು ಇದ್ದಾರೆ. ಕನಿಕಾ ಪರಮೇಶ್ವರಿ ಇದೆ, ಸರಸ್ವತಿ ದೇವಿ ಇದೆ, ಆಮೇಲೆ ಶಿವಲಿಂಗ ಇದ್ದಾರೆ, ಗಣೇಶ, ವಿಠ್ಠಲ, ರುಕ್ಮಿಣಿ, ಪಾರ್ವತಿ ದೇವಿ, ಲಕ್ಷ್ಮೀನಾರಾಯಣ, ದತ್ತಾತ್ರೇಯ, ಬಾಲಾಜಿ, ರಾಮಲಕ್ಷ್ಮಣ, ಸೀತಾ, ನವಗ್ರಹ, ಆಂಜನೇಯ ಸ್ವಾಮಿ, ಎಲ್ಲ ದೇವರು ಇಲ್ಲೇ ಒಂದೇ ಅಡಿಯಲ್ಲಿ ಸಿಗ್ತಾರೆ ಎಲ್ಲರೂ. ಹಾಂ ರೀ. ಈಗ ಈ ರೀತಿ ಎಲ್ಲ ದೇವಸ್ಥಾನಗಳು ಒಟ್ಟಿಗೆ ನಿರ್ಮಾಣ ಆಗಿದ್ದ ಅಥವಾ ಸ್ಟೆಪ್ ಬೈ ಸ್ಟೆಪ್ ಆ ಥರ? ಸ್ಟೆಪ್ ಬೈ ಸ್ಟೆಪ್ ಆಗಿದೆ. ಮೊದಲು ಫಸ್ಟ್ ಆಗಿದ್ದು ಇಲ್ಲಿ ಆಂಜನೇಯ ಸ್ವಾಮಿ ಆಗೋದು, ಮತ್ತು ನಗರೇಶ್ವರದ ಗುಡಿ ಮೇನ್ ಗುಡಿ. ಈ ಗುಡಿ ಇದೆಯಲ್ಲ ಕ್ರಿಸ್ತಶಕ 1754ರಲ್ಲಿ ಸ್ಥಾಪನೆ ಆಗಿದ್ರಿ. ಮೇನ್ ಇದು ಇನ್ನೊಂದು ಕಟ್ಟಡ ವಿಶೇಷತೆ ಅಂದರೆ ಶರಣಬಸವೇಶ್ವರ ಟೆಂಪಲ್ಲು, ಮಾಣಿಕ್ ನಗರದ ಮಾಣಿಕ್ ಪ್ರಭು ಟೆಂಪಲ್ಲು. ಆಮೇಲೆ ಈ ಗುಡಿ ಕಟ್ಟಿದವರು ಒಬ್ಬರೇ, ಅದಕ್ಕೆ ಎಲ್ಲ ಸೇಮ್ ಮಾಡೆಲ್, ಎಲ್ಲ ಕಡೆ ಸೇಮ್ ಮಾಡೆಲ್ ಇದೆ, ಇದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ರಚನೆ ಸೇಮ್ ಇದೆ. ಈಗ ನವರಾತ್ರಿಯಲ್ಲಂತೂ ವಿಶೇಷವಾಗಿ ಇಲ್ಲಿ ಕಾರ್ಯಕ್ರಮಗಳಿತ್ತು ಅಂತ ಕೇಳ್ಪಟ್ಟಿದ್ದೀವಿ. ಅದಲ್ಲದೆ ಮತ್ತೆ ಬೇರೆ ಯಾವ್ಯಾವ ಟೈಮಲ್ಲಿ ಏನೇನು ಕಾರ್ಯಕ್ರಮಗಳು ನಿಮ್ಮ ಹಮ್ಕೋತೀರಾ? ಎಲ್ಲ ಜಯಂತಿ, ರಾಮನವಮಿ ತೋಳಿ, ದತ್ತ ಜಯಂತಿ ತೋಳಿ, ಬಾಲಾಜಿ ಬುವ ಆರಾಧನೆ, ಆಮೇಲೆ ಪತ್ರಿ ಸಮಾರಾಧನೆ, ಆಮೇಲೆ ಹನುಮಾನ್ ಜಯಂತಿ, ಆಮೇಲೆ ಶನಿ ಜಯಂತಿ, ಕನಿಕಾ ಪರಮೇಶ್ವರಿ ಜಯಂತಿ, ಎಲ್ಲ ಜಯಂತಿ ಇಲ್ಲಿ, ಕೃಷ್ಣ ಜನ್ಮಾಷ್ಟಮಿ, ಎಲ್ಲ ಜಯಂತಿ, ಎಲ್ಲ ಆರಾಧನೆ ಇಲ್ಲೇ ವರ್ಷ ಪೂರ ನಡೀತದೆ. ಈಗ ವಿಶೇಷವಾಗಿ ನವರಾತ್ರಿನಲ್ಲಿ ಏನೇನು ಕಾರ್ಯಕ್ರಮ, ಯಾವ ರೀತಿ ಪೂಜೆ ಅಲಂಕಾರ ಇರುತ್ತೆ? ಇಲ್ಲಿ 5 ದಿವಸದಿಂದ ಡೈಲಿ ಪೂಜಾ, ಪ್ರಸಾದ, ಮಹಾಆರತಿ, ಆಮೇಲೆ ಸಾಯಂಕಾಲ ಅಲಂಕಾರ ಕನಿಕಾ ಪರಮೇಶ್ವರಿದು, ಆಮೇಲೆ ಸಾಯಂಕಾಲ ಆರತಿ 5 ಡೇಸ್ ಕಂಪಲ್ಸರಿ ಇರುತ್ತೆ. ಆಮೇಲೆ ಮಾರ್ನಿಂಗ್ 7:30 ಮೇನ್ ಕನಿಕಾ ಪರಮೇಶ್ವರಿ ಅಭಿಷೇಕ ಆಗುತ್ತೆ, ಕುಂಕುಮಾರ್ಚನೆ, ಆಮೇಲೆ ಮಹಾರತಿ ಇರುತ್ತೆ ಮಾರ್ನಿಂಗ್, ಆಮೇಲೆ ಸಾಯಂಕಾಲ ಅಲಂಕಾರ, ರಾತ್ರಿ 10 ಗಂಟೆಗೆ ಆರತಿ ಮಹಾರತಿ. ಈಗ ನಮ್ಮ ಕಾರ್ಯಕ್ರಮ ಮೂಲಕ ಯಾರ್ಯಾರು ನೋಡ್ತಾ ಇದ್ದಾರೋ, ಸೊ ಅವರಿಗೆ ಈ ನವರಾತ್ರಿ ಅಂಗವಾಗಿ ಏನು ಸಂದೇಶ ಕೊಡ್ತೀರಾ? ಮೊದಲು ನಾ ಹೇಳ್ಬೇಕಂದ್ರೆ ಎಲ್ಲರಿಗೆ, ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ಆರ್ಯವೈಶ್ಯ ಸಮಾಜ ಕಡೆಯಿಂದ ಮೊದಲು. ಆಮೇಲೆ ಇಲ್ಲಿ ವಿಶೇಷ ಅಲಂಕಾರ, ಆಮೇಲೆ ಎಲ್ಲ ದೇವರಿದೆ, ಎಲ್ಲರಿಗೆ ಆಹ್ವಾನ ಮಾಡ್ತಾ ಇದ್ದೇನೆ ಈ ಮೂಲಕ, SS ಚಾನಲ್ ಮೂಲಕ ನಾನು. ಆಮೇಲೆ ಇನ್ನೊಂದ್ಸಲ ಹೇಳ್ಬೇಕಂದ್ರೆ ವಿಜಯದಶಮಿದ ಶುಭಾಶಯಗಳು. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋಕ್ಕೆ ಧನ್ಯವಾದಗಳು. ಅದೇ ರೀತಿ ಇನ್ನೊಬ್ಬರು ಹಿರಿಯರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರ ಅನುಭವ ಏನಂತ ಹಂಚ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಅರುಣ್ ಬಡ್ಜಿ, ನಗರೇಶ್ವರ ದೇವಸ್ಥಾನದ್ದು ಮೇನ್ ಪುರೋಹಿತರು, ಆರ್ಯವೈಶ್ಯ ಸಮಾಜದ ಮೇನ್ ಪುರೋಹಿತರು. ಇದು 200 ವರ್ಷದ ದೇವಸ್ಥಾನ, ಪುರಾತನ ದೇವಸ್ಥಾನ. ಇದು ಮೊದಲು ಫುಲಾರ್ವಾಡಿ ಹನುಮಾನ್ ದೇವಸ್ಥಾನ, ವಿಠ್ಠಲ ಮಂದಿರ ಆರಾಧನೆ, ಬಾಳಾಜಿ ಬಾವ ಅಂಥೇಳಿ ದೊಡ್ಡ ಸಂತರು ಆದ ಹೋದವರು, ದೇವತಾ ಅವತಾರ. ಆಮೇಲೆ ಅವರ ಅವತಾರ ಮೇಲೆ ಜಾಜಿ ಕುಟುಂಬದ್ದು, ರಘೋಜಿ ಕುಟುಂಬದವರೆಲ್ಲ ಉದ್ಧಾರ ಆಯಿತು. ಈ ಪ್ರಕಾರ ಆಗಿ ಜಾಜಿ ಕುಟುಂಬದವರು, ರಘೋಜಿ ಕುಟುಂಬದವರು, ಈ ಥರ ವೈಶ್ಯ ಸಮಾಜದವರೆಲ್ಲ ಕಲಿತು ಈ ನಗರೇಶ್ವರ ದೇವಸ್ಥಾನ ಕಾಶಿ ವಿಶ್ವನಾಥಕ್ಕೆ ಹೋಗಿ ಅಲ್ಲಿಂದ ಮೂರ್ತಿ ತಂದು ಇದು ನಗರೇಶ್ವರ ಅಂತೇಳಿ ಆಹ್ವಾನ ಮಾಡಿ ನಗರೇಶ್ವರ ದೇವಸ್ಥಾನ ಸ್ಥಾಪನೆ ಆಯಿತು. ಈ ಥರ ದೇವಸ್ಥಾನ ಎಲ್ಲರೂ ರುಕ್ಮಿಣಿ ಪಾಂಡುರಂಗ, ಮಹಾದುರ್ಗ, ಲಕ್ಷ್ಮೀನಾರಾಯಣ, ವೆಂಕಟೇಶ, ಗಜಾನನ, ಸೀತಾರಾಮಚಂದ್ರ, ದತ್ತಾತ್ರೇಯ, ಹನುಮಂತೇಶ್ವರ, ಇಲ್ಲಿ ಪಶ್ಚಿಮಾಭಿಮುಖ ಕರಿ ಹನುಮನ್ ದೇವರು ಸ್ಥಾಪನೆ ಮಾಡಿದ್ದು. ಬಹಳ ಉಗ್ರ ಹನುಮನ್ ದೇವರು, ಎಲ್ಲರ ಕಾಮನೆಗಳು ಪೂರ್ಣ ಆಗೋದಂಥದ್ದು. ಈ ಹನುಮನ್ ದೇವರು ಪ್ರಸನ್ನ ಆಗಿದ್ದು, ಈ ಹನುಮನ್ ದೇವರು ಪ್ರಸನ್ನ ಆಗಿದ್ದು 75ರಲ್ಲಿ. ಸಾಕ್ಷಾತ್ ಹನುಮನ್ ದೇವರು ರಾಮದೇವ್ರ ಸ್ಥಾಪನೆ ಇದ್ದಿಲ್ಲ ಮೊದಲು, ಆಮೇಲೆ ಹನುಮಂದೇವ್ರ ಸ್ಥಾಪನೆ ಮೊದಲಿತ್ತು, ಆಮೇಲೆ ರಾಮದೇವ್ರ ಸ್ಥಾಪನೆ ಆದಮೇಲೆ ಈ ಹನುಮದೇವರು ಪ್ರಸನ್ನ ಆದವರು, ಸಾಕ್ಷಾತ್ ಬಂದು ದರ್ಶನ ಕೊಟ್ಟವರು. ಈ ಹನುಮಂದೇವರು ಈ ಸ್ಥಾನ ಇಷ್ಟು ಜಾಗೃತ ಸ್ಥಾನ, 500 ವರ್ಷದ ಸ್ಥಾನ. ಇಲ್ಲಿ ಫುಲಾರ್ವಾಡಿ ಪುರಾತನ ಚಂದ್ರ ಹನುಮಾನ, ಆಮೇಲೆ ವಿಠ್ಠಲ ರುಕ್ಮಿಣಿ ದೇವಸ್ಥಾನ, ಆಮೇಲೆ ಬಾಳಾಜಿ ಬಾವ ಕ್ಯಾದಗಿವನ, ಇದು ಫುಲಾರ್ವಾಡಿ. ಇರ್ತಾ ವೈಶ್ಯ ಸಂಘದವರು ಇದಕ್ಕೆಲ್ಲ ತುಂಬ ಪ್ರೇಮದಿಂದ, ಆದರದಿಂದ, ಸತ್ಕಾರದಿಂದ ಎಲ್ಲ ಪರಿಪೂರ್ಣ ಎಲ್ಲ ರೀತಿಯಲ್ಲಿ ಪಕ್ವ ಮಾಡಿ ಜಾಜಿ ಕುಟುಂಬದವ್ರು ಇದಕ್ಕೆ ಜೀರ್ಣೋದ್ಧಾರ ಮಾಡಿದ್ರು. ಒಳ್ಳೆಯ ರೀತಿಯಿಂದ ಆವಾಗ ಹಿಂದೂ ದೇವಸ್ಥಾನ ನಿರ್ಮಾಣ ಆಗೋದು ಭಾಳ ತ್ರಾಸಿತ್ತು. ಆ ಸಮಯದಾಗ ಹಿಂದೂ ದೇವಸ್ಥಾನ ನಿರ್ಮಾಣ ಆಯಿತು.
ಆಗಿ ಎಲ್ಲರಿಗೆ ಹೇಳೋದೇನೆಂದ್ರೆ ಇಲ್ಲಿ ಅಸಾಧ್ಯ ಕಾಮನೆಗಳು ಪೂರ್ಣ ಆಗ್ಯಾವ. ಸಾಕ್ಷಾತ್ ವರ್ಷ ತಿಂಗಳದಾಗ ಒಮ್ಮೆ ದೇವತಾ ಆಹ್ವಾನ ಇಲ್ಲದ ಹನುಮನ್ ದೇವರು ಭಾಳ ಸಂತ ಇವರು ಬಂದು ದರ್ಶನ ಕೊಡ್ತಾರೆ. ಅಮಾಸಿ ಹುಣ್ಣಿದಾಗ ಯಾರನ್ನೂ ಆರಾಧನೆ ಮಾಡಿದ್ರು, ಇಲ್ಲಿ 41 ದಿನ ಆರಾಧನೆ ಮಾಡಿದ್ರು ಅಂದ್ರೆ ಇಷ್ಟ ಕಾಮನೆಗಳು ಪರಿಪೂರ್ಣತಾ ಪಕ್ವ ಆಗ್ತವೆ. ಅದಕ್ಕೆ ದಸರಿ ಉತ್ಸವದಾಗ ದಿನನಿತ್ಯ ಬಾಳಾಜಿ ಬಾಬಾ ಇಲ್ಲಿ ಬಂದು ದರ್ಶನ ಕೊಟ್ಟು ಹೋಗ್ತಾರೆ. ಯಾವ ರೂಪದಾಗ ಬರ್ತಾರೆ ಬರೋದಿಲ್ಲ, ಸಾಧು ರೂಪದಾಗ ಬರ್ತಾರೆ, ಬಾಲು ರೂಪದಾಗ ಬರ್ತಾರೆ, ಅನೇಕ ರೂಪದಾಗ ಬರ್ತಾರೆ. ಒಂದು ಪಶು ರೂಪದಾಗ ಬಂದು ದರ್ಶನ ಕೊಟ್ಟು ಹೋಗ್ಯಾರ. ಅದಕ್ಕೆ ಒಂದು ನಾಗ ರೂಪದಾಗ ದಿನನಿತ್ಯ ಬರ್ತಾರೆ. ಅದು ಅಮಾಸಿಗರ ಯಾರಿಗೆ ಕೆಲವರು 12ರಿಂದ 3 ತನಕ ನಾಗ ರೂಪದಾಗ ಬಂದು ದರ್ಶನ ಕೊಟ್ಟು ಹೋಗ್ತಾರೆ. ಅದಕ್ಕೆ ಭಾಳ ಮಹತ್ವದ ಸ್ಥಾನ ಆಚರಣೆದಾಗ ತರಬೇಕು. ಎಲ್ಲರೂ ಬಂದು ತಮ್ಮ ಕಾಮನೆಗಳೆಲ್ಲ ಪೂರ್ಣ ಮಾಡ್ಕೋಬೇಕು ಅಂಥೇಳಿ ದಸರಾ ಮಹೋತ್ಸವದ ಉತ್ಸಾಹಂಗಾಗಿ ಎಲ್ಲರಿಗೆ ಹಾರ್ದಿಕ ಶುಭಾಶಯ ಕೊಟ್ಟು ಈ ದೇವಸ್ಥಾನದ ಬಗ್ಗೆ ಸುವಿವರವಾಗಿ ಎಲ್ಲ ಮಾಹಿತಿಯನ್ನು ಹೇಳೋದಕ್ಕೆ ತುಂಬಾನೇ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರು, ಅದೇ ರೀತಿ ಸದ್ಯ ನಾವು ಬಂದಾಗ ಅರ್ಚನೆ ಮಾಡ್ತಾರಂತ ಅರ್ಚಕರು ಕೂಡ ಈಗ ನಮ್ಮ ಜೊತೆಗಿದ್ದಾರೆ. ಅವರಿಂದ ಈ ಪೂಜಾ ಕೈಂಕರ್ಯಗಳ ಬಗ್ಗೆ ಮಾಹಿತಿ ತೆಗೆದುಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಸುನಿಲ್ ಅವರೇ, ಈ ನವರಾತ್ರಿ ಅಂಗವಾಗಿ ಅಥವಾ ಬೇರೆ ಟೈಮಲ್ಲಿ ಯಾವ್ಯಾವ ರೀತಿ ಪೂಜೆ ಅಲಂಕಾರಗಳು ನಡೆಯುತ್ತೆ ಅಂತ ಅದ್ರ ಬಗ್ಗೆ ಹೇಳ್ತೀರಾ? ಬೇರೆ ಅಂತಂದರೆ ನಮ್ಮಲ್ಲಿ ವಾಸವಿ ಜಯಂತಿ ಆಗುತ್ತೆ. ವಾಸವಿ ಜಯಂತಿಯಲ್ಲಿ ಕುಂಕುಮಾರ್ಚನೆ, ಡೆಕೋರೇಷನ್, ಆಮೇಲೆ ಹೊರಗೆ ಪಾಲ್ಕಿ ಹೋಗುತ್ತೆ. ಪಾಲ್ಕಿ ಮೆರವಣಿಗೆ ವಾಸವಿ ಜಯಂತಿಯಲ್ಲಿ ಆಗುತ್ತೆ. ದಿನನಿತ್ಯ ಕುಂಕುಮಾರ್ಚನೆ ಪೂಜೆ ಆಗುತ್ತೆ. ಬೆಳಿಗ್ಗೆ 6 ಗಂಟೆ ಅಭಿಷೇಕ ಪೂಜೆ ಆಗುತ್ತೆ. 6ರಿಂದ 8 ಗಂಟೆ ತನಕ ನಮ್ಮಲ್ಲಿ ದೇವಸ್ಥಾನದಾಗ ಅಭಿಷೇಕ ಪೂಜೆ ಆರತಿ ಎಲ್ಲ ಆಗುತ್ತೆ. ಬಾಕಿ ಟೈಮಿಗೆಲ್ಲ ದಿನ ಪೂಜೆ ಏನಿದೆ. ಈಗ ಇಲ್ಲಿ ಒಟ್ಟಿಗೆ ಇಷ್ಟೊಂದು ದೇವರ ಒಂದು ವಿಗ್ರಹಗಳಿದ್ದಾವೆ. ಸೊ ಪ್ರತಿದಿನ ನೀವು ಎಷ್ಟು ಗಂಟೆಗೆ ಪೂಜೆ ಪ್ರಾರಂಭ ಮಾಡ್ತೀರಾ? ಮುಗಿಯೋಕೆ ಎಷ್ಟೊತ್ತಾಗತ್ತೆ? ಯಾವ್ಯಾವ ದೇವ್ರದ್ದು ಸರದಿ ಪ್ರಕಾರ ಪೂಜೆ ಯಾವ ರೀತಿ ಮಾಡ್ತೀರಾ ಪ್ರತಿದಿನ? ಪ್ರತಿನಿತ್ಯ ಮೊದಲು ಗರ್ಭಗುಡಿ ಪೂಜೆ ಮುಗಿಸ್ತೀವಿ. ಗಣಪತಿ ಹಿಡ್ಕೊಂಡು ಏನಿದೆಲ್ಲ ಪೂಜೆ ಮುಗಿಸ್ಕೊತ ಅಭಿಷೇಕ ಪೂಜೆ ಮಾಡ್ಕೊಂಡು ಬರ್ತೀವಿ. ಅಲ್ಲಿಂದ ಮುಗಿಲಿಕ್ಕೆ ಏನಿದೆ 8 ಗಂಟೆಗೆಲ್ಲ ಗರ್ಭಗುಡಿ ಪೂಜೆ ಮುಗಿಯುತ್ತೆ. 8 ಗಂಟೆಗೆ ಆರತಿ ಆಗುತ್ತೆ. ಅಲ್ಲಿಂದ ಅದು ಆದ್ರೂಪ್ಲೇನೆ ಹಂಗೆ ಕೆಳಗೆ ಇಲ್ಲಿ ರಾಮದೇವ್ರ ದತ್ತ, ಬಾಳಾಜಿ ಬಾಬಾ, ಹನುಮನ್ ದೇವ್ರ ಇವೆಲ್ಲ ಅಭಿಷೇಕ ಪೂಜೆ ಮಾಡ್ಕೊತ ನಾವು ಬರ್ತೀವಿ. ಅವೆಲ್ಲ ಅಷ್ಟು ಮುಗಿಲಿಕ್ಕೆ 8-8:30 ಆಗುತ್ತೆ. ಎಲ್ಲೆಲ್ಲಿ ಹಾಗೆ ಕೆಳಗಿಂದ ಏನಾದ್ರು ಪೂಜೆ ಮಾಡ್ಕೊತ ಹಂಗೆ ಆರತಿ ಮಾಡ್ಕೊತ ನಾವು ಬಂದುಬಿಡ್ತೀವಿ. ಯಾಕಂದ್ರೆ ಭಾಳ ದೇವ್ರು ಆಗ್ತಾವೆ ನಮಗೆ. ಅದರಿಂದ ಅದು ಮೇನ್ ಗರ್ಭಗುಡಿ ಒಂದು 8 ಗಂಟೆಗೆ ದೊಡ್ಡ ಆರತಿ ಮಾಡಿಬಿಡ್ತೀವಿ. ಅದು ಆದಮೇಲಿಂದ ಕೆಳಗೆ ಹಾಗೆ ಪೂಜೆ ಮಾಡ್ಕೊತ ಆರತಿ ಅಭಿಷೇಕ ಮಾಡ್ಕೊತ ನಾವು ಬಂದ್ವಿ. ಇಷ್ಟೊತ್ತು ಇಲ್ಲಿಯ ಪೂಜೆ ಒಂದು ಪ್ರಕ್ರಿಯೆ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತುಂಬ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ಎಲ್ಲ ದೇವತೆಗಳು ಒಂದು ಕಡೆ ಬಂದು ಸೇರ್ಕೊಂಡಿದ್ದಾರೆ. ಸೊ ಇಲ್ಲಿ ಯಾರಾದರೂ ನಿಜವಾದ ಮನಸ್ಸಿನಿಂದ ಬಂದು ಭಕ್ತಿಯಿಂದ ಏನಾದರೂ ಬೇಡ್ಕೊಂಡ್ರೆ ಅದು ನಿಜವಾಗ್ಲಿ ಈಡೇರುತ್ತೆ ಅನ್ನೋದರಲ್ಲಿ ಕೇವಲ 100% ಅಲ್ಲ, 200% ಅದು ಶತಸಿದ್ಧ ಸತ್ಯ ಅಂತ ಇಲ್ಲಿಯ ಒಂದು ಭಕ್ತ ಜನರ ಒಂದು ಪದಾಧಿಕಾರಿಗಳ ಮಾತಿನಿಂದ ನಮಗೆ ತಿಳಿದು ಬರ್ತಾ ಇದೆ. ಹೀಗಾಗಿ ನೀವು ಕೂಡ ಸಾಮಾನ್ಯವಾಗಿ ನಮ್ಮ ಕಲಬುರಗಿ ನಗರದಿಂದ ಎಲ್ಲರೂ ಕೂಡ ಒಂದಿಲ್ಲ ಒಂದು ಬಾರಿ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟೇ ಇರ್ತಾರೆ. ಆದರೆ ವಿಶೇಷವಾಗಿ ನವರಾತ್ರಿ ಸಂದರ್ಭದಲ್ಲಿ ಬುವಾಜಿಯವರ ಒಂದು ದರ್ಶನ ಆಗುವಂಥ ಒಂದು ಅವಕಾಶ ಇರೋದ್ರಿಂದ ನೀವು ಕೂಡ ಒಂದು ಬಾರಿ ಬಂದು ಇಲ್ಲಿಯ ದರ್ಶನ ಪಡೆದು ಕೃತಾರ್ಥರಾಗಿ ಅಂತ ಹೇಳ್ತಾ ಸದ್ಯ ಇಲ್ಲಿನ ಒಂದು ಪ್ರಯಾಣವನ್ನು ಮುಗಿಸ್ತಾ ಮತ್ತೆ ಮುಂದಿನ ದೇವಸ್ಥಾನದಲ್ಲಿ ಆದಿಶಕ್ತಿ ನಮಗೋಸ್ಕರ ಕಾಯ್ತಾ ಇದ್ದಾಳೆ. ಅಲ್ಲಿ ಅವಳ ರೂಪದ ದರ್ಶನಕ್ಕಾಗಿ ನಾವು ನಮ್ಮ ಪ್ರಯಾಣವನ್ನು ಬೆಳೆಸೋಣ.